Hello friends, welcome back to my channel. Today we are going to solve the question answers from the 8th standard social science textbook. It's a revised syllabus 2024 English medium and the chapter name is chapter 2. Bharata Varsha, geographical features and the prehistoric period. Okay. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ದಿನ 8ನೇ ತರಗತಿಯ ಸಮಾಜ ವಿಜ್ಞಾನದ ಭರತ ವರ್ಷ ಅಧ್ಯಾಯ 2 ಭರತ ವರ್ಷದ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಬನ್ನಿ ನೋಡೋಣ. ಓಕೆ, ದ ಫಸ್ಟ್ ಎಕ್ಸಸೈಸ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ವರ್ಡ್ಸ್. ಜಿಯೋಗ್ರಾಫಿಕಲಿ ಇಂಡಿಯಾ ಇಸ್ ಎ ಡ್ಯಾಶ್. ಭಾರತ ಒಂದು ಡ್ಯಾಶ್ ದ್ವೀಪವಾಗಿದೆ. Peninsula. Okay. Signs of ashes have been found in caves of dash. Karnool. Signs of ashes have been found in the caves of dash. ಬೂದಿಯ ಕುರುಹುಗಳು ಯಾವ ಗವಿಗಳಲ್ಲಿ ದೊರೆತಿವೆ ಅಂತ ಅಂದ್ರೆ ಕರ್ನೂಲ್. ಓಕೆ, ನೆಕ್ಸ್ಟ್, ದ ಇಂಪ್ಲಿಮೆಂಟ್ಸ್ ಆಫ್ ದ ಮಿಡಲ್ ಸ್ಟೋನ್ ಏಜ್ ಆರ್ ಕಾಲ್ಡ್ ಡೆಲಿಕೇಟ್ ಸ್ಟೋನ್ ಟೂಲ್ಸ್. ಮಧ್ಯ ಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ, ಡೆಲಿಕೇಟ್ ಸ್ಟೋನ್ ಟೂಲ್ಸ್. ಓಕೆ, ದ ನೆಕ್ಸ್ಟ್ ಪಾರ್ಟ್ ಈಸ್ ಆನ್ಸರ್ ಟು ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಬ್ರೀಫ್. ದ ಫಸ್ಟ್ ಕ್ವಶನ್ ಈಸ್ ಡಿಸ್ಕ್ರೈಬ್ ಬ್ರೀಫ್ಲಿ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಓಕೆ, ಡಿಸ್ಕ್ರೈಬ್ ಬ್ರೀಫ್ಲಿ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಭಾರತದ ಭೂ ಮೇಲ್ಮೈ ರಚನೆಯನ್ನ ಸ್ಥೂಲವಾಗಿ ತಿಳಿಸಿ ಅಂತ ಕೊಟ್ಟಿದ್ದಾನೆ. ಓಕೆ, ದ ಫಸ್ಟ್ ಪಾಯಿಂಟ್, ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಆರ್. ದ ಫಸ್ಟ್ ಪಾಯಿಂಟ್, ಇಂಡಿಯಾಸ್ ಜಿಯೋಗ್ರಾಫಿಕಲ್ ಫೀಚರ್ ಕಂಪ್ರೈಸ್ ದ ಹಿಮಾಲಯನ್ ರೇಂಜ್ ಆಫ್ ಮೌಂಟೇನ್ಸ್ ಇನ್ ದ ನಾರ್ತ್. ಭಾರತದ ಭೂ ರಚನೆಯು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಹೊಂದಿದೆ. The snow-capped mountains in the north include some of the tallest peaks in the world. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಶಿಖರಗಳನ್ನು ಒಳಗೊಂಡಿದೆ. They help to preserve the safety and security of India. ಭಾರತದ ಸುರಕ್ಷತೆಯನ್ನ ಹಾಗೂ ಭದ್ರತೆಯನ್ನ ಇವು ಕಾಯ್ದಿರಿಸಲು ಸಹಾಯಕವಾಗಿದೆ. The flat Indo-Gangetic plains are very fertile. ಅಂದರೆ ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳಾಗಿವೆ. ಫರ್ಟೈಲ್, ಫಲವತ್ತತೆಯನ್ನು ಹೊಂದಿದೆ. ನೆಕ್ಸ್ಟ್, ಬೋಲಾನ್ ಅಂಡ್ ಖೈಬರ್ ಪಾಸಸ್ ನಾರ್ತ್ ವೆಸ್ಟರ್ನ್ ಸೈಡ್. ಬೋಲಾನ್ ಮತ್ತೆ ಖೈಬರ್ ಕಣಿವೆ ಮಾರ್ಗಗಳು ವಾಯುವ್ಯ ಭಾರತದಲ್ಲಿ ಹಾದು ಹೋಗಿದೆ. ಓಕೆ, ನೆಕ್ಸ್ಟ್, Eastern coastline is called the Coromandel coast. Western coastline is called the Konkan and Malabar coastline. ಪಶ್ಚಿಮದ ಕರಾವಳಿಯನ್ನ ಕೊಂಕಣ ಮತ್ತು ಮಲಬಾರ್ ತೀರವೆಂದು ಕರೆದಿದ್ದಾರೆ. ಪೂರ್ವ ಕರಾವಳಿ ಕೋರಮಂಡಲದ ತೀರ ಅಂತ ಹೇಳ್ಬಿಟ್ಟು ಕರೀತಾರೆ. ಪೂರ್ವ ಕರಾವಳಿ ಕೋರಮಂಡಲದ ತೀರ ಅಂತ ಕರೆದ್ರೆ, ಪಶ್ಚಿಮದ ಕರಾವಳಿಯನ್ನ ಕೊಂಕಣ ಮತ್ತೆ ಮಲಬಾರ್ ತೀರ ಅಂತ ಹೇಳ್ಬಿಟ್ಟು ಕರೀತಾರೆ. Okay, this is all about the physical features of India. Okay, the second question is, which are the two valleys? Intrusions attacked India. Which are the two valleys intrusions attacked India? ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸುತ್ತೆ? The two valleys intrusions attacked India are Bolan and Khyber passes. ಓಕೆ, ಬೋಲಾನ್ ಮತ್ತೆ ಖೈಬರ್ ಕಣಿವೆ ಮಾರ್ಗಗಳ ಮೂಲಕ ದಾಳಿಗಳು ಸಂಭವಿಸುತ್ತೆ ಅನ್ನೋದನ್ನ ಹೇಳಿದರು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಥರ್ಡ್ ಕ್ವಶನ್. ವಾಟ್ ಈಸ್ ಮೆಂಟ್ ಬೈ ದ ಪ್ರಿಹಿಸ್ಟಾರಿಕ್ ಏಜ್? ವಾಟ್ ಈಸ್ ಮೆಂಟ್ ಬೈ ಪ್ರಿಹಿಸ್ಟಾರಿಕ್ ಏಜ್ ಅಂತ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಎಂದರೇನು ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ದ ಆನ್ಸರ್ ಇಸ್ ದ ಪೀರಿಯಡ್ ಬಿಫೋರ್ the discovery of the art of writing is called the prehistoric age.
ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ತೀವಿ. ಅಲ್ಲಿವರೆಗೆ ಯಾವುದೇ ರೀತಿಯ ರೈಟಿಂಗ್ ಅವರಿಗೆ ಗೊತ್ತಿರಲಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಹೌ ಡಿಡ್ ಎನಿಮಲ್ ಹಸ್ಬ್ಯಾಂಡ್ರಿ ಆ್ಯಂಡ್ ದ ಡೈರಿ ಫಾರ್ಮಿಂಗ್ ಎವಾಲ್ವ್? ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು ಅಂತ ಕೊಡಿದೆ. ಓಕೆ, ಅಬೌಟ್ 12,000 years ago, because of the rise in the temperature on earth led to the development of grasslands and animals. ಅಂದರೆ ಸುಮಾರು ಒಂದು 12 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು. ಈ ಸಂದರ್ಭದಲ್ಲಿ ಭೂಮಂಡಲದ ತಾಪ ಇದೆಯಲ್ಲ, ಟೆಂಪರೇಚರ್ ಇದೆಯಲ್ಲ, ಅದು ಮತ್ತಷ್ಟು ಹೆಚ್ಚಿತು, ಜಾಸ್ತಿ ಆಯಿತು. ಹಲವೆಡೆ ಇದು ಹುಲ್ಲುಗಾವಲಿನ ಒಂದು ಬೆಳವಣಿಗೆಗೆ ಕಾರಣವಾಯಿತು. ಓಕೆ, ನೆಕ್ಸ್ಟ್, ಆಫ್ಟರ್ ದ ಕೀನ್ ಅಬ್ಸರ್ವೇಷನ್ ಆಫ್ ದ ಓಲ್ಡ್ ಸ್ಟೋನ್ ಏಜ್, man, instead of hunting and eating some animals, he caught them and nurtured them. ಇವನ್ನೇ ಬೇಟೆ ಆಡ್ತಾ ಏನಾಯ್ತಪ್ಪ ಅಂತಂದರೆ, ಮಾನವನು ಈಗ ಕೆಲವು ಪ್ರಾಣಿಗಳನ್ನು, ಅವುಗಳ ಸ್ವಭಾವ, ಅವರದ ಆಹಾರದ ರೀತಿ, ಅವುಗಳ ಒಂದು ಸಂತತಿ ವೃದ್ಧಿಯ ಬಗ್ಗೆ ತಿಳಿದುಕೊಂಡ ಕ್ರಮೇಣವಾಗಿ ಕೆಲವೊಂದು ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸಕ್ಕೆ, ನರ್ಚರ್ ಮೀನ್ಸ್ ಪೋಷಣೆಯನ್ನು ಮಾಡ್ದ. ಬರೀ ಹಂಟಿಂಗ್ ಅಥವಾ ಬೇಟೆ ಆಡೋಕ್ಕಷ್ಟೇ ಯೂಸ್ ಮಾಡಲಿಲ್ಲ, ಅದನ್ನು ತಗೊಂಡ್ಬಿಟ್ಟು ಪೋಷಣೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. This was the way in which animal husbandry and dairy farming began. ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭ ಆಯಿತು. Man began to domesticate these animals for food and leather in the beginning. ಪ್ರಾರಂಭದಲ್ಲಿ ಮನುಷ್ಯ ಏನು ಮಾಡ್ತಿತ್ತಪ್ಪ ಅಂತಂದರೆ, ಪ್ರಾಣಿಗಳನ್ನು ಏನಕ್ಕೆ ಸಾಕ್ತಿದ್ದ ಅಂತ ಅಂದರೆ ಆಹಾರಕ್ಕೋಸ್ಕರ ಮತ್ತು ಚರ್ಮಕ್ಕೋಸ್ಕರ. Then used those animals for agriculture purpose. ಅದಾದ್ಮೇಲೆ ನೆಕ್ಸ್ಟು ಕಾಲಕ್ರಮೇಣ ಅವುಗಳನ್ನು ಒಂದು ಕೃಷಿ ವ್ಯವಸಾಯಕ್ಕೆ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಹೌ ಡಿಡ್ ಎನಿಮಲ್ ಹಸ್ಬ್ಯಾಂಡ್ರಿ ಆ್ಯಂಡ್ ಡೈರಿ ಫಾರ್ಮಿಂಗ್ ಎವಾಲ್ವ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ದ ಡಿಫರೆಂಟ್ ಪೀರಿಯಡ್ಸ್ ಆಫ್ prehistory have been given various names by the archaeologist. What are they? ಪ್ರಾಗೈತಿಹಾಸಿಕ ಒಂದು ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಅವು ಯಾವುವು? The archaeologists have given different names to prehistoric periods. They are Old Stone Age, ಅಂದರೆ ಹಳೆ ಶಿಲಾಯುಗ. This once again divide as early ಆದಿಶಿಲಾಯುಗ, early Old Stone Age ಆದಿಶಿಲಾಯುಗ, Middle Old Stone Age ಮಧ್ಯ ಹಳೆ ಶಿಲಾಯುಗ, and then Late Old Stone Age ಅಂತ್ಯ ಹಳೆ ಶಿಲಾಯುಗ. ಓಕೆ, ನೆಕ್ಸ್ಟ್ ಕಂಟಿನ್ಯೂ. Middle Stone Age ಮಧ್ಯ ಶಿಲಾಯುಗ. They used delicate stone implements during this age. ಈ ಒಂದು ಇದರೊಳಗಡೆ ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಒಂದು ಆಯುಧಗಳನ್ನು ಅವರು ಬಳಸ್ತಾ ಇದ್ರು. ಓಕೆ, ನೆಕ್ಸ್ಟ್ ನ್ಯೂ ಸ್ಟೋನ್ ಏಜ್ ಅಂದರೆ ನವಶಿಲಾಯುಗ. ಪೀಪಲ್ ಆಫ್ ದಿಸ್ ಏಜ್ ಸ್ಯೂಡ್ ಗ್ರೈಂಡಿಂಗ್ ಸ್ಟೋನ್ಸ್ ಟು ಗ್ರೈಂಡ್ ಲೀವ್ಸ್ ಆ್ಯಂಡ್ ಹರ್ಬ್ಸ್. ಗಿಡಮೂಲಿಕೆಗಳನ್ನು ಅರೆಯಲು, ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸುಕಲ್ಲನ್ನು ಇವರು ಇಲ್ಲಿ ಬಳಸ್ತಾ ಇದ್ರು. So this is all about the question answers from the Bharata Varsha. Okay, I hope you like my videos, and please like, subscribe, and please I just want to know how my videos are helpful for you. Please comment me. Thank you, friends.